ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನಂದರೆ ಫಸ್ಟು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಬೆಸ್ಟ್ ಅಂಡರ್ ಆರ್ಮ್ ರೋಲ್ ಆನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಅಂಡರ್ ಆರ್ಮ್ ರೋಲ್ ಆನ್ ಹಾಕಿದ್ರೆ ಏನೇನು ಯೂಸ್ ಆಗುತ್ತೆ, ಮತ್ತು ಅಂಡರ್ ಆರ್ಮ್ ರೋಲ್ ಆನ್ ಯೂಸ್ ಮಾಡೋದ್ರಿಂದ ಅಂಡರ್ ಆರ್ಮ್ ಡಾರ್ಕ್ನೆಸ್ ಇರೋದು ಹೋಗುತ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ಮೇಲೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ದಿನದಿಂದ ಗ್ಯಾಪ್ ಆಗಿತ್ತು. ಮತ್ತು ನನ್ನ ಮೇಕೋವರ್ದೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿ ಯಾಕೆ ಸ್ಟಾಪ್ ಮಾಡಿದ್ದೀರಾ ಅಂತ. ಆ್ಯಂಡ್ ಎಸ್ಟರ್ಡೇ ವೀಡಿಯೋ ಹಾಕ್ದಾಗಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ನಾನು ಅದನ್ನು ಪೋಸ್ಟ್ ಮಾಡಿದ್ದೆ, ವೀಡಿಯೋ ಹಾಕಿದ ಲಿಂಕು. ಆಗ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಯಾಕೆ ಇಷ್ಟು ದಿನ ಸ್ಟಾಪ್ ಮಾಡಿ ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಐ ಥಿಂಕ್ 3 ಜನ ಕೇಳಿದ್ದಾರೆ. ಅದರಲ್ಲಿ 3ರಲ್ಲಿ 2 ಜನ ನಂಗೆ ಯಾರು ಅಂತಲೂ ಗೊತ್ತಿಲ್ಲ. ಆ್ಯಂಡ್ ಅದು ಪೇಜ್ ಓಪನ್ ಮಾಡಿದ್ರೆ ಅದು ಹೊಸ ಅದರಲ್ಲಿ ಯಾರು ಫಾಲೋವರ್ಸು ಇಲ್ಲ, ಪೋಸ್ಟು ಇಲ್ಲ, ಆ ಥರ ಪೇಜಸ್ಸಿಂದ ಕ್ವಶನ್ನ ಕಳಿಸಿದ್ರೆ ಓಕೆ, ಪರವಾಗಿಲ್ಲ. ಏನೋ ಒಂದು ರೀಸನ್ಸ್ ಇರುತ್ತಲ್ವ ಲೈಫಲ್ಲಿ, ಅದರಿಂದ ವಿಡಿಯೋ ಮಾಡಿರಲಿಲ್ಲ. ಆ ಥರ ಏನು ತುಂಬ ಮಾಡಲೇಬಾರ್ದು ಅಂತ ಏನಿಲ್ಲ, ಕೆಲವೊಂದು ರೀಸನ್ಸಿಂದ ವಿಡಿಯೋ ಮಾಡಿರಲಿಲ್ಲ. ಆ್ಯಂಡ್ ಓಕೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಮಾಡ್ತಿಲ್ಲ ಅಂತ ನೀವು ಅಷ್ಟು ಗಮನಿಸಿದ್ದೀರಾ ಅಂತ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ನಿಮಗೆ ತಿಳ್ಸಕ್ಕೆ ಬಂದಿರೋದು ಏನಂದರೆ, ಅಂಡರ್ ಆರ್ಮ್ ರೋಲ್ ಆನ್ ಯೂಸ್ ಮಾಡೋದ್ರಿಂದ ಡಾರ್ಕ್ನೆಸ್ ಹೋಗುತ್ತಾ ಇಲ್ವಾ ಅಂತ. ಡೆಫಿನೆಟಾಗಿ ಅಂಡರ್ ಆರ್ಮ್ ರೋಲ್ ಆನ್ ಯೂಸ್ ಮಾಡೋದ್ರಿಂದ ಡಾರ್ಕ್ನೆಸ್ ಕಂಪ್ಲೀಟಾಗಿ ಹೋಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಹೋಗೋಲ್ಲ. ಅದರಲ್ಲೂ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಲೈಟಾಗಿ ಡಾರ್ಕ್ ಇರುತ್ತಲ್ಲ, ಅವ್ರಿಗೆಲ್ಲ ನಿಮಗೆ ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾರೆ ಕಂಪ್ಲೀಟಾಗಿ ಹೊರಟೋಗ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ಕಪ್ಪಿದೆ ಅಥವಾ ಜಾಸ್ತಿ ಅಂದರೆ ನಿಮಗೇ ಅದು ನಾನು ಜಾಸ್ತಿ ಡಾರ್ಕ್ನೆಸ್ ಇದೆ ಅಂತ ಅನಿಸ್ತಿದೆ ಅಂದರೆ ಡೆಫಿನೆಟಾಗಿ ಅದು ಕಂಪ್ಲೀಟಾಗಿ ಹೋಗೋಲ್ಲ. ಒಂದು 20 to 30% ನೀವು 3 ಮಂತ್ಸ್ ಯೂಸ್ ಮಾಡಿದ್ರೆ 30% ಅಂತೂ ಕಮ್ಮಿ ಆಗುತ್ತೆ. ಕಂಪ್ಲೀಟಾಗಿ ಹೋಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ಡಿಪೆಂಡ್ಸ್ ನಿಮ್ಮದು ಯಾವ ಥರ ಡಾರ್ಕ್ ಇದೆ ಮತ್ತು ನಿಮ್ಮದು ಡಾರ್ಕ್ನೆಸ್ ಯಾಕೆ ಆಗಿದೆ ಅದ್ರ ಮೇಲೆ ಮ್ಯಾಟರು. ಸೊ ಅಂಡರ್ ಆರ್ಮ್ ರೋಲ್ ಆನ್ ಯೂಸ್ ಮಾಡ್ತಿದ್ದೀವಿ, ಡಾರ್ಕ್ನೆಸ್ ಹೋಗುತ್ತೆ ಅನ್ನೋದೊಂದರಲ್ಲೇ ಅದರಲ್ಲೇ ತುಂಬ ಕಾನ್ಫಿಡೆಂಟಾಗಿ ನೀವು ಯೂಸ್ ಮಾಡ್ತಿದ್ರೆ ಡೆಫಿನೆಟಾಗಿ ಆಗೋಲ್ಲ ಅಂತ ನನ್ನ ರಿವ್ಯೂ. ಯಾಕಂದರೆ ನನಗೆ ಸ್ವಲ್ಪ ನಂದು ಇಶ್ಯೂಸಿಂದ ನನಗೂ ಅಂಡರ್ ಆರ್ಮ್ ಜಾಸ್ತಿ ಡಾರ್ಕ್ ಆಗಿದೆ. ಇದು ನಾನು ತುಂಬ ಅಂಡರ್ ಆರ್ಮ್ ರೋಲ್ ಆನ್ಸ್ ಯೂಸ್ ಮಾಡ್ತಿದ್ದೀನಿ, ನನಗೆಲ್ಲೂ ಡಾರ್ಕ್ನೆಸ್ ಹೋಗೇ ಇಲ್ಲ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವ್ರುಗಳು ಅದೇ ಹೇಳಿದ್ದು, ಯೂಸ್ ಮಾಡೋದ್ರಿಂದ ತುಂಬ ಹೋಗುತ್ತೆ ಅಂತ ಏನಿಲ್ಲ, ಡಿಪೆಂಡ್ಸ್ ನಿಮ್ಗೆ ಯಾಕೆ ಅಂಡರ್ ಆರ್ಮ್ ಡಾರ್ಕ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ಸ್ ಅಂತ ಹೇಳಿದರು. ಸೆಕೆಂಡ್ ಬಂದು ಅಂಡರ್ ಆರ್ಮ್ ರೋಲ್ ಆನ್ ಹಾಕೋದ್ರಿಂದ ಬೆಸ್ಟ್ ಯೂಸ್ ಏನಂದರೆ, ನೀವು ಅಂಡರ್ ಆರ್ಮಲ್ಲಿ ಸ್ವೆಟ್ ಆಗ್ತಿರ್ತೀರಲ್ಲ, ಅದು ತುಂಬ ಕಮ್ಮಿ ಆಗುತ್ತೆ. ನೀವು ಸ್ವೆಟ್ ತುಂಬ ಅಂದರೆ ಯಾವುದೇ ಡ್ರೆಸ್ ಹಾಕ್ಕೊಂಡೋಗು ತುಂಬ ಸ್ವೆಟ್ ಆಗ್ತಿದ್ರೆ ಅದೆಲ್ಲ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ಆ್ಯಂಡ್ ನೀವು ಅದನ್ನು ಎಷ್ಟವರ್, ಇವಾಗ ಫಾರ್ ಎಕ್ಸಾಂಪಲ್ ಓಲ್ಡ್ ಡೇ ಇದ್ದರೆ ನಮ್ಮ ಓಲ್ಡ್ ಏನೂ ಸ್ವೆಟ್ ಆಗಲ್ವ, ಆ ಥರ ಏನಿಲ್ಲ. ಆಲ್ಮೋಸ್ಟ್ ಒಂದು ಸ್ವಲ್ಪ ಟೈಮ್ ಆಗಲ್ಲ, ಡಿಪೆಂಡ್ಸ್. ನೀವು ಬೆಳಗ್ಗೆ ಹಾಕೊಂಡೋದ್ರೆ ಮಧ್ಯಾಹ್ನವರೆಗೂ ಸ್ವಲ್ಪ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಲೈಟಾಗಿ ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬೋದು, ಆ ಥರ. ಬಟ್ ಅಂಡರ್ ಆರ್ಮ್ ರೋಲ್ ಆನ್ ಹಾಕೋದ್ರಿಂದ ಬೆಸ್ಟ್ ಪಾರ್ಟ್ ಅಂದರೆ ಒಂದು ಸ್ವೆಟ್ ಕಮ್ಮಿ ಆಗ್ತೀವಿ. ಸೆಕೆಂಡ್, ತುಂಬ ಒಳ್ಳೆ ಗುಡ್ ಸ್ಮೆಲ್ ಇರುತ್ತೆ ನಮ್ಮ ಅಂಡರ್ ಆರ್ಮ್ಸಲ್ಲಿ. ನಾರ್ಮಲಾಗಿ ನಾವು ರೋಲ್ ಆನ್ಸ್ ಏನೋ ಅಪ್ಲೈ ಮಾಡಿಲ್ಲ ಅಂದರೆ ತುಂಬ ಕೆಟ್ಟ ಸ್ಮೆಲ್ ಹೊಡಿತಿರುತ್ತೆ, ಬಿಕಾಸ್ ಆಫ್ ನಾವು ಅದು ಸ್ವೆಟ್ ಆಗೋದ್ರಿಂದ. ನೀವು ರೋಲ್ ಆನ್ ಯೂಸ್ ಮಾಡೋದ್ರಿಂದ ಅಂಡರ್ ಆರ್ಮ್ ಸ್ವೆಟ್ ಆಗೋದು ಕಮ್ಮಿ ಆಗುತ್ತೆ. ಬ್ಯಾಡ್ ಸ್ಮೆಲ್ ಯಾವುದೇ ಕಾರಣಕ್ಕೂ ಬರೋಲ್ಲ. ಆಲ್ಮೋಸ್ಟ್ 1 ಡೇ ಪೂರ್ತಿ ನಿಮ್ಗೆ ಬ್ಯಾಡ್ ಸ್ಮೆಲ್ ಬರೋಲ್ಲ ನಿಮ್ಮ ಅಂಡರ್ ಆರ್ಮಲ್ಲಿ. ತುಂಬ ಬೆಸ್ಟ್ ಪಾರ್ಟ್ ಇದು. ಸೊ ಹಾಗಾಗಿ. ಆ್ಯಂಡ್ ದೆನ್ ಇನ್ನೊಂದೇನೆಂದರೆ, ಅಂಡರ್ ಆರ್ಮ್ ನಾನು ಯೂಸ್ ಮಾಡಿದ್ದೀನಿ ತುಂಬ. ಅವಾಗೆಲ್ಲ ರೆಕ್ಸೋನಾ ಮತ್ತು ನಿವ್ಯಾ ಅದೆಲ್ಲ ಯೂಸ್ ಮಾಡ್ತಿದ್ವಿ ಅವಾಗೆಲ್ಲ. ಬಟ್ ಇವಾಗೆಲ್ಲ ಒಂದು 2-3 ಬ್ರ್ಯಾಂಡ್ ಯೂಸ್ ಮಾಡಿ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗೋವಂಥ 2 ಬ್ರ್ಯಾಂಡ್ ಅಂಡರ್ ಆರ್ಮ್ ರೋಲ್ ಆನ್ಸ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನನಗೆ ಇಷ್ಟ ಆಗುವಂಥ ಅಂಡರ್ ಆರ್ಮ್ ರೋಲ್ ಆನ್ ಫಸ್ಟ್ ಬಂದು, ಆ್ಯಕ್ಚುಲಿ ನಾನು ಯೂಸ್ ಮಾಡೋದು 2. ಅದರಲ್ಲಿ ಮೊದಲನೇದು ಬಂದು ಇದು ಬಾಡಿ ವೈಸ್ ಅವ್ರದ್ದು. ತುಂಬ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀವಿ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿಬಿಟ್ಟೆ ಇದನ್ನ ಬೈ ಮಾಡಿದ್ದೆ. ಅವರೆಲ್ಲ ಇದು 3 ಮಂತ್ಸ್ ಯೂಸ್ ಮಾಡಿದ ತಕ್ಷಣ ಫುಲ್ ಡಾರ್ಕ್ನೆಸ್ ಹೊರಟೋಗ್ಬಿಡುತ್ತೆ ಮತ್ತು ನಿಮಗೆ ಫುಲ್ ಚೆನ್ನಾಗಾಗುತ್ತೆ ಆ ಥರ. ನನಗೇನೆಲ್ಲೋ ಅನಿಸ್ಲಿಲ್ಲ. ಮತ್ತು ಇದು ಸ್ಮೆಲ್ ಚೆನ್ನಾಗಿದೆ ಮತ್ತು ಸ್ವೆಟ್ ಆಗೋಲ್ಲ ಬೇಗ. ಸೊ ಹಾಗಾಗಿ ನಾನು ಬಾಡಿ ವೈಸ್ ಅವ್ರದ್ದು ತುಂಬ ಯೂಸ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಬಾಡಿ ವೈಸ್ ಅವ್ರದ್ದು ಬೇರೆ ಯಾವುದು ಪ್ರಾಡಕ್ಟ್ ಯೂಸ್ ಮಾಡಿಲ್ಲ. ಜಿಮ್ಮಿಸ್ ಏನೋ ಬರುತ್ತಲ್ಲ ತಿನ್ನೋದು, ಇಂಟೇಕ್ ಮಾಡೋದು, ಚಾಕ್ಲೇಟ್ ಥರ ಇರುತ್ತೆ ಹೇರಿಗೆ, ಅದನ್ನು ಯೂಸ್ ಮಾಡಿದೆ. ಬಟ್ ನನಗೆ ನಾನು ಅಷ್ಟು ವರ್ಕ್ ಆಯಿತು ಅನಿಸ್ಲಿಲ್ಲ. ಬಟ್ ಇದು ಅಂಡರ್ ಆರ್ಮ್ ರೋಲ್ ಆನ್ ಓಕೆ, ನಂಗೆ ಇಷ್ಟ ಆಯಿತು. ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೆಕೆಂಡ್ ಒನ್ ನಾನು ಯೂಸ್ ಮಾಡುವಂಥ ಒಂದು ರೋಲ್ ಆನ್ ಬಂದು ಫರ್ ಅವ್ರದ್ದು ಬೈ ಪಿ ಸೇಫ್ ಅಂತ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗೆ ಬಾಡಿ ವೈಸ್ಗಿಂತ ಇಷ್ಟ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ಇದ್ರದ್ದು. ಆ್ಯಂಡ್
ನೀವು ಇವಾಗ ಬೆಳಗ್ಗೆ ಹಾಕ್ಕೊಂಡ್ರೆ ನಿಮ್ದು ನೈಟ್ ಒನ್ ಡೇ ಆಲ್ಮೋಸ್ಟ್ 12 ಅವರ್ಸ್ ನಿಮ್ಗೆ ಯಾವುದೇ ಸ್ಮೆಲ್ ಬರಲ್ಲ ಅಂಡರ್ ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಬೇಗನೆ ಸ್ವೆಟ್ಟು ಆಗಲ್ಲ. ಅದೇ ಹೇಳಿದಾಗೆ ಫರ್ ತುಂಬ ಚೆನ್ನಾಗಿದೆ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಎರಡು ಬೆಸ್ಟ್ ಅಂಡರ್ ರೋಲ್ ಆನ್ಸ್ನ ನಿಮಗೆ ಸಜೆಸ್ಟ್ ಮಾಡೋದಾದರೆ ಬಾಡಿ ವೈಸ್ ಆ್ಯಂಡ್ ಇದು ಎರಡನ್ನೂ ನೀವು ಯೂಸ್ ಮಾಡಿ. ನಿಮ್ಮದು ಏನಾದರೂ ತುಂಬ ಅಂಡರ್ ಆರ್ಮ್ಸ್ ಪಿಗ್ಮೆಂಟೇಷನ್ ಸ್ವಲ್ಪ ಲೈಟಾಗಿ ಆಗ್ತಿದೆ ಇವಾಗ ಅಂದರೆ ನೀವು ಇವಾಗಿಂದ ನೀವು ಎರಡನ್ನೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬೇಗ ಹೋಗ್ಬಿಡುತ್ತೆ. ಅದು ತುಂಬ ಜಾಸ್ತಿ ಡಾರ್ಕ್ ಇತ್ತಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಎರಡನ್ನೂ ನೀವು ಆರಾಮಾಗಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೋಬೋದು. ಇದೆರಡು ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ಹಾಗೆ ನಿಮ್ಗೆ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆನೇ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು.